ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಏನು ವಿಷಯ ಇದೆ ಅಂತ. ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಹಾಗೆ ಒಂದು ಲೈಕ್ ಮಾಡಿಬಿಟ್ಟು ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ನನಗೂ ಖುಷಿ ಆಗುತ್ತೆ ಎಷ್ಟು ಜನ ವೀಡಿಯೋಸ್ ನೋಡ್ತಿದ್ದಾರೆ ಅಂತ. ಹಾಗೆ ಇವಾಗ ಒಂದು ಪ್ರಾಡಕ್ಟ್ ರಿವ್ಯೂನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ನಾನು ಮೀಶೋ ಆ್ಯಪಿಂದ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ನೋಡಿ ಈ ಥರ ಇದೆ. ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇದೇನು ಅಂತ. ನೀವು ಕೂಡ ನೋಡಿರಬಹುದು. ಫೈನಲಿ ಆರ್ಡರ್ ಮಾಡಿದೆ. ಮಾಡಲಾ ಬೇಡವಾ ಅಂತ ಅಂದ್ಕೊಳ್ತಿದ್ದೆ. ಯಾಕಂದರೆ ರಿವ್ಯೂ ಚೆಕ್ ಮಾಡಿದಾಗ ಮಿಕ್ಸ್ಡ್ ಒಪಿನಿಯನ್ ಇತ್ತು. ಒಬ್ಬೊಬ್ಬರು ಚೆನ್ನಾಗಿದೆ ಅಂತ ಹಾಕಿದ್ರು, ಒಬ್ಬರು ಗುಡ್, ಒಬ್ಬರು ಓಕೆ, ಅವರು ಚೆನ್ನಾಗೇ ಇಲ್ಲ ಅಂತ ಎಲ್ಲ ಹಾಕಿದ್ರು. ಸೊ ನಾನು ಕೂಡ ನೋಡೇ ಬಿಡೋಣ ಅಂತ ಹೇಳಿ ತರಿಸಿದ್ದೀನಿ. ಇದು ನೀನು ಟೈಲ್ಸ್ ಎಲ್ಲ ನೆಲ ಇರುತ್ತೆ ಅಥವಾ ಗೋಡೆ ಇರ್ಬೋದು, ಅದನ್ನೆಲ್ಲ ಸ್ಕ್ರಬ್ ಮಾಡೋದಕ್ಕೆ ಅಂದರೆ ಉಜ್ಕೊಂಡು ಕ್ಲೀನ್ ಮಾಡೋದಕ್ಕೆ ಅಂತ. ಜೊತೆಗೆ ವೈಪರ್ ಕೂಡ ಇದೆ. ಸೊ ನಾನು ಹೇಗಿರುತ್ತೆ ಏನೋ ಅಂತ ಅಂದ್ಕೊಂಡೆ. ನೋಡೋದಕ್ಕೆ ಹಾಗೆ ಕ್ವಾಲಿಟಿ ವೈಸ್ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಹಾಗೆಯೇ ಇದಕ್ಕೆ ಪ್ರೈಸ್ ನನಗೆ ಬಿದ್ದಿದ್ದಂದರೆ 149 ರುಪೀಸು, ಒಂದು 150 ರೂಪಾಯಿ ಅಂತ ಅಂದ್ಕೊಳ್ಳಿ. ನನಗೆ ಆಫರಲ್ಲಿ ಸಿಕ್ಕಿದ್ದು. ಸೊ 150 ರೂಪಾಯಿಗೆ ಈಗ ಒಂದು ಬ್ರಷ್ ತೊಗೋತೀನಿ ಉಜ್ಜೋದಕ್ಕೆ ಅಂತಂದರೆ 150 ರುಪೀಸ್ ಆದರೂ ಇರುತ್ತೆ. ಮಿನಿಮಮ್ 150 ರುಪೀಸ್ ಇರುತ್ತೆ. ಸೊ ಇದು ನಮಗೆ ಸ್ವಲ್ಪ ಬಗ್ಗಿ ಎಲ್ಲ ಮಾಡೋದಕ್ಕಾಗಲ್ಲ ಈ ಟೈಮಲ್ಲಿ. ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು ಅಥವಾ ಸ್ವಲ್ಪ ಮಂಡಿ ನೋವಿರೋರು, ವಯಸ್ಸಾಗಿರೋರೆಲ್ಲ ಇದ್ದರೆ ಅವರಿಗಿದು ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ, ಇದು ವರ್ಕ್ ಆಗ್ತು. ನಾನು ಹಾಗೆಯೇ ನನ್ನ ಬಾತ್ರೂಮ್ ಕೂಡ ಹೀಗೆ ಉಜ್ಜಿಬಿಟ್ಟು ನಿಮಗೆ ರಿವ್ಯೂ ಕೂಡ ಮಾಡ್ತಾಯಿದ್ದೀನಿ. ನೀವು ಈ ಒಂದು ಪೋರ್ಷನ್ನ ನೀವು ನೋಡ್ಕೊಳ್ಳಿ. ಮಿಕ್ಕಿದೆಲ್ಲ ಸ್ವಲ್ಪ ಲೈಟಿಂಗ್ಸ್ ಪ್ರಾಬ್ಲಮಿಂದ ಅದು ಪಳ ಅಂತ ಹೊಳೆಯೋದು ಕಾಣಿಸಲ್ಲ. ಅದೊಂದು ನಾನು ಈಗ ಆ್ಯರೋ ಮಾರ್ಕಲ್ಲಿ ತೋರಿಸಿದ್ನಲ್ಲ, ಅದೊಂದು ಪಾರ್ಟ್ ನೋಡಿ ಮೊದಲು ಯಾವ ಕಲರ್ ಇತ್ತು, ಆಮೇಲೆ ಯಾವ ಕಲರ್ ಆಗುತ್ತೆ ಅಂತ. ಇದು ಸ್ವಲ್ಪ ಫಸ್ಟು ನಾನು ನಿರ್ಮಾ ಪುಡಿ ಹಾಕ್ಕೊಳ್ತೀನಿ. ಅಂದರೆ ಇದು ವೀಲ್ದು ನಿರ್ಮಾ ಪುಡಿ ಬರುತ್ತಲ್ಲ, ಏನಂತಾರೆ ಅದಕ್ಕೆ, ಡಿಟರ್ಜೆಂಟ್ ಪೌಡರು. ಸೊ ಡಿಟರ್ಜೆಂಟ್ ಪೌಡರ್ನ ಸ್ವಲ್ಪ ಹಾಕ್ಕೊಂಡು ಈಗ ಉಜ್ಕೊಳ್ತಾ ಇದ್ದೀನಿ ಟೈಲ್ಸನ್ನೆಲ್ಲ ಏನಿದೆ ಅದನ್ನು. ಸೊ ಇದೇನು ಗೊತ್ತಾ, ಸ್ವಲ್ಪ ಉಜ್ಜಬೇಕಾದ್ರೆ ಅದು ಆ ಕಡೆ ಈ ಕಡೆ ಟ್ವಿಸ್ಟ್ ಮಾಡೋದಕ್ಕೆ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದು ಬೇಕಿದ್ದರೆ ಟ್ವಿಸ್ಟ್ ಮಾಡಿಕೊಂಡು ಸಂದಿಲೆಲ್ಲ ಉಜ್ಜಬೇಕಂದ್ರೆ ಆ ಥರ ಮಾಡ್ಕೊಂಡು ಉಜ್ಬೋದು. ಬಟ್ ಅದರ್ವೈಸ್ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಉಜ್ಬೋದು. ಇದು ನಾನು ಸ್ಕ್ರಬ್ ಮಾಡಬೇಕಾದ್ರೆ ಸ್ವಲ್ಪ ಅದೇ ಬಕ್ಕೊಂಡಂಗೆ ಆಗ್ಬಿಡ್ತಿತ್ತು. ಅದೊಂದು ನನಗೆ ಮೈನಸ್ ಅಂತ ಅನ್ನಿಸ್ತು. ಜೊತೆಗೆ ಇಲ್ಲಿ ಏನಂದರೆ ಟೈಲ್ಸು ನೀಟಾಗಿ ಅಂಟಿಸಿದ್ದಾರೆ, ಬಟ್ ಒಂದೇ ಒಂದು ಮಿಲಿ ಸೆಂಟಿಮೀಟರ್ ಅಂತಾರಲ್ಲ, ಅಷ್ಟು ಏರುಪೇರು ಆಗಿರುತ್ತಲ್ವ, ಆವಾಗ ತಡೆಯುತ್ತೆ ಅದು. ಬ್ರಷು ಮುಂದೆ ಮೂವ್ ಆಗಲ್ಲ. ಸ್ವಲ್ಪ ಈಗ ಟೈಲ್ಸ್ ಅಂಟಿಸ್ಬೇಕಾದ್ರೆ ಒಂದೊಂದು ನೀಟಾಗಿ ಅಂಟಿಸ್ಬಿಟ್ಟಿರ್ತಾರೆ, ಒಂಚೂರು ಎತ್ತರ ಇರುತ್ತೆ. ಸಣ್ಣ ಒಂದು ಪಾಯಿಂಟ್ ಅಷ್ಟು ಎತ್ತರ ಇದ್ರೂ ಸ್ವಲ್ಪ ತಡೀತಿತ್ತು ಉಜ್ಜಬೇಕಾದ್ರೆ ಅಷ್ಟೇ. ಅಂದರೆ ಬ್ರಷು ಮುಂದೆ ಮೂವ್ ಆಗ್ತಿರಲಿಲ್ಲ ಅಷ್ಟೇ. ಅದರ್ವೈಸ್ ನೋಡಿ ಎಷ್ಟು ಕ್ಲೀನ್ ಆಯಿತು ಅಂತ. ಇದು ಈ ಕಡೆ ಏನಿದೆ ಟೈಲ್ಸು, ಅದು ಕಾಣಿಸ್ತಿಲ್ಲ ನಿಮಗೆ ಎಷ್ಟು ಬೆಳ್ಳಗಾಗಿದೆ ಅದು ಅಂತ. ಬಟ್ ಅದು ಸಂದಿನ ನಾನು ನಿಮಗೆ ತೋರಿಸ್ದೆ ನೋಡಿ, ಅದು ನಾನು ಜಾಸ್ತಿ ಫೋರ್ಸ್ಫುಲ್ಲಾಗೂ ಉಜ್ಲಿಲ್ಲ. ನಂಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತು ಅಂತ ಹೇಳಿ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡಿಕೊಂಡೆ. ಬಟ್ ಅಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ನನಗೆ ಇದಕ್ಕೆ ಒಂದು 5ಗೆ ಒಂದು 3.5 ಅಥವಾ 4 ರೇಟಿಂಗ್ಸೇ ಕೊಡ್ಬೋದು ಅಂತ ಅನಿಸುತ್ತೆ. ಬಟ್ ಯೂಸ್ ಮಾಡ್ತಾ ಹೇಗೆ ಅದು ವರ್ಕ್ ಆಗುತ್ತೋ ಗೊತ್ತಿಲ್ಲ ನನಗೆ. ಸದ್ಯಕ್ಕೆ ಒಂದು 3.5 ರೇಟಿಂಗ್ಸ್ ಅಂತೂ ನಾನು ಕೊಡಬಲ್ಲೆ. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ಇದಲ್ಲದೆ ನಾನು ಈಚೆ ಕಾರಿಡಾರ್ ಇರುತ್ತಲ್ಲ, ನಾವು ಓಡಾಡುವಂಥ ಸ್ಪೇಸ್ ಇರುತ್ತಲ್ಲ, ಸೊ ಅದನ್ನು ಕೂಡ ನಾನು ಉಜ್ಜಿಬಿಟ್ಟು ಸ್ವಲ್ಪ ಎಲ್ಲಾನು ವೈಪರ್ ಇರುತ್ತಲ್ಲ, ವೈಪರ್ ಮೂಲಕ ನೀರೆಲ್ಲ ತಳ್ಕೊಂಡೆ. ಸೊ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಈಗ ಮಳೆ ಬಂದಾಗೆಲ್ಲ ಮನೆ ತುಂಬ ಮನೆ ಮುಂದೆ ನೀರು ನಿಂತಿರುತ್ತೆ. ಈಗ ಮಗು ಇರುತ್ತೆ, ಓಡಾಡ್ತಾ ಇರುತ್ತೆ. ಸೊ ಜಾರ್ ಬೀಳ್ತೀವಿ ಅಥವಾ ನಾನೇ ಬಿದ್ದುಗಿದ್ಬಿಟ್ಟಿರುತ್ತೆ, ಭಯ ಇರುತ್ತೆ. ಈ ವೈಪರಿಂದ ವೈಪ್ ಮಾಡಿಕೊಂಡ್ರೆ ನೀರು ಕೂಡ ಬೇಗ ಹೋಗಿ ಬೇಗ ಡ್ರೈ ಆಗಿಬಿಡುತ್ತೆ ಅಂತ ಒಂದು ಯೂಸ್ ಆಗುತ್ತೆ. ತೊಗೊಬೋದು, ಯಾರಿಗಾದ್ರೂ ಬೇಕಿದ್ದರೆ ತೊಗೊಳ್ಳಿ. ನಾನು ನೋಡ್ತೀನಿ, ಒಂದಷ್ಟು ದಿನ ಯೂಸ್ ಮಾಡ್ತೀನಿ ಹೇಗೆ ಅನಿಸುತ್ತೆ ಏನು ಅಂತ. ಇದಾದಮೇಲೆ ಸ್ವಲ್ಪ ಆ್ಯಸ್ ಯೂಶ್ವಲ್ ಇರುತ್ತಲ್ಲ, ಸ್ವಲ್ಪ ಟೀ ಎಲ್ಲ ಮಾಡಿಕೊಂಡು ಕುಡಿದೆ. ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ಗೆ ಹಾಕಬೇಕಿತ್ತು. ನಾನು ಫುಲ್ ಬಚ್ಚಲು ಮನೆ ಕ್ಲೀನ್ ಮಾಡಿಲ್ಲ, ಜಸ್ಟ್ ನಿಮ್ಗೆ ಅಷ್ಟಾಗಲ ಮಾತ್ರ ತೋರಿಸಿದ್ದು. ಯಾಕಂದರೆ ಬಟ್ಟೆ ಸ್ವಲ್ಪ ವಾಶ್ಗೆ ಹಾಕಬೇಕಿತ್ತು. ಕೊಳೆ ನೀರು ಹೇಗಿದ್ದರೂ ಮತ್ತೆ ಅಲ್ಲೇ ಹೋಗುತ್ತೆ, ಆಮೇಲೆ ಬೇಕಾದ್ರೆ ಕ್ಲೀನ್ ಮಾಡೋಣ ಅಂತ ಹೇಳಿ ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಮೊಳಕೆ ಕಾಳೆಲ್ಲ ಇತ್ತು, ಅದೆಲ್ಲ ಫ್ರಿಜ್ಜಿಗೆ ಎತ್ತಿಟ್ಬಿಟ್ಟು ಇಲ್ಲಿ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬರೀ ಸ್ವಲ್ಪ ಮೊಸರು ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ಈ ವಿಸ್ಕರಲ್ಲಿ ಹಾಗೆಯೇ ಮಜ್ಜಿಗೆ ಸಿಲುಪ್ತಾರಲ್ಲ ಆ ಥರ ಮಾಡ್ತಾಯಿದ್ದೀನಿ. ನಂತರ ಏನು ಮಂತ್ ಅಂತಾರಲ್ಲ, ಅದಿಲ್ಲ, ಇದರಲ್ಲೇ ನಾನು ಮಾಡ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನನಗೆ ಶುಂಠಿ ಹಾಕಬೇಕು ಅಂತ ನೆನಪೇ ಆಗಲಿಲ್ಲ. ಹಾಗೆ ಪುದೀನ ಸೊಪ್ಪು ಕೂಡ ಇತ್ತು, ಅದನ್ನು ಹಾಕೋಣ ಅಂತ ಅದನ್ನು ನೆನಪಾಗಲಿಲ್ಲ. ಜಸ್ಟ್ ಇದೆರಡನ್ನು ಮಾತ್ರ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟೆ, ಸ್ವಲ್ಪ ಅದು ಫ್ಲೇವರ್ಡ್ ಬಿಟ್ಕೊಳ್ಳಿ ಅಂತ ಹೇಳಿ ಹಾಗೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಾಕಿ ಕೆಲಸ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು
ಒಂದಷ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಈಗ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ಏನಂದರೆ ನನಗೆ ಬೇಬಿ ಮೂಮೆಂಟ್ಸ್ ಗೊತ್ತಾಗ್ತಿದೆಯಾ ಈಗ ಅಂತ. ನನಗೀಗ 7th ಮಂತ್ ರನ್ನಿಂಗ್ ಇದೆ, 6 ಮಂತ್ ಕಂಪ್ಲೀಟಾಗಿ 7 ರನ್ನಿಂಗ್ ಇದೆ. ನನಗೆ ಯಾವಾಗ ಬೇಬಿ ಮೂಮೆಂಟ್ಸ್ ಸ್ಟಾರ್ಟ್ ಆಯಿತು ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನದು ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಗೊತ್ತಾಗುತ್ತೆ ಮೂಮೆಂಟ್ಸ್ ಅಂತ ನಾನು ಮೊದಲೇ ತಿಳ್ಕೊಂಡಿದ್ದೆ. ಅಂದರೆ ಯಾರಾದರೂ ಈ ಥರ ಹೇಳ್ತಿದ್ರು, ಜೊತೆಗೆ ಮೊಬೈಲಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡು ನಾವು ತಿಳ್ಕೊಂಡಿದ್ವಿ ಸ್ವಲ್ಪ. ಹಂಗೆ ಆಯಿತು. ಲಿರಿಷಾ ಪ್ರೆಗ್ನೆನ್ಸಿಲಿ ಒಂದು 5 ಮಂತ್ಸ್ 5.5 ಮಂತ್ಸ್ ಆದಮೇಲೆ ನನಗೆ ಬೇಬಿ ಮೂಮೆಂಟ್ಸ್ ಗೊತ್ತಾಗಿದ್ದು ನಂಗೆ ನೆನಪಿರೋ ಪ್ರಕಾರ. ಅಲ್ಲಿವರೆಗೂ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಇದರಲ್ಲಿ ಏನಂದರೆ ಒಂದು 3 ಮಂತ್ಸ್ಗೆಲ್ಲ ಹಾರ್ಟ್ ಬೀಟ್ ಪಡ್ಕೊಳ್ಳೋ ಥರ ಅಂತ ಫೀಲ್ ಆಗ್ತಿತ್ತು ಹೊಟ್ಟೆನಲ್ಲಿ. ಒಂದು 3 ಮಂತ್ಸ್ಗೆಲ್ಲ ಸ್ವಲ್ಪ ಕೈ ಇಟ್ಕೊಂಡ್ರೆ ಹಾರ್ಟ್ ಬೀಟ್ ಬರೋ ಥರ ಅಂತ ಅನ್ನಿಸ್ತಿತ್ತು. ಬಟ್ ಅದು ನನ್ನ ಹಾರ್ಟ್ ಬೀಟಾ ಮಗು ಹಾರ್ಟ್ ಬೀಟಾ ನನಗದು ಗೊತ್ತಿಲ್ಲ. ಬಟ್ ಒಂದು 3.5 ಮಂತ್ಸ್ ಆಗ್ತಾ ಸ್ವಲ್ಪ ಏನೋ ಒಂಥರ ಎದೆ ಭಾಗದಲ್ಲಿ ಒತ್ತರಿಸ್ದಂಗೆ ಆಗೋದು. ಅಂದರೆ ಈಗ ಮಗು ಏನಾದ್ರು ಮೂಮೆಂಟ್ಸ್ ಮಾಡಿದಾಗ ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ಆ ಕಡೆ ಈ ಕಡೆ ಹೋಗುತ್ತಲ್ಲ, ಸೊ ಅದೆಲ್ಲ ಸ್ವಲ್ಪ ಒತ್ತಿದಂಗೆ ಆಗೋದು, ಅದೆಲ್ಲ ಸ್ವಲ್ಪ ಪೇಯ್ನ್ ಥರ ಬರುತ್ತೆ. ಲೈಟಾಗಿ ಏನೋ ಮೈಲ್ಡ್ ಪೇಯ್ನ್ ಥರ ಅನಿಸೋದು, ಆ ಥರ ಅನ್ನಿಸ್ತಿತ್ತು. ಅದು ಮೂಮೆಂಟ್ಸ್ ಅಲ್ವೋ ನಂಗೆ ಅದು ಗೊತ್ತಿಲ್ಲ. ಆಫ್ಟರ್ ಒಂದು 4 ಮಂತ್ಸು ಆಗ್ತಾ ನನಗೆ ಮೂಮೆಂಟ್ಸ್ ಗೊತ್ತಾಗೋಕ್ಕೆ ಶುರು ಆಯಿತು. ಒಳಗಡೆನೆ ಸ್ವಲ್ಪನೇ ಏನೋ ಒಂಚೂರು ಓಡಾಡ್ದಂಗೆ ಆ ಥರ ಎಲ್ಲ ಫೀಲ್ ಆಗ್ತಾಯಿತ್ತು. ಆಮೇಲೆ ಹೋಗ್ತಾ ಅದು ತುಂಬ ಜಾಸ್ತಿನೇ ಆಯಿತು. ಲಿರಿಷಾಗೆ ಹೋಲಿಸಿದ್ರೆ ಈ ಮಗು ಮೂಮೆಂಟ್ಸ್ ತುಂಬಾ ಜಾಸ್ತಿ ಇದೆ. ಒಂದೇನಂದರೆ ಲಿರಿಷಾ ಮಗು ತಿರುಗಿರಲಿಲ್ಲ, ಅವಳು ಬ್ರೀಚ್ ಪ್ರೆಸೆಂಟೇಷನ್ ಇದ್ದಿದ್ದು ನನಗೆ. ಈ ಮಗು ಸೆಫಾಲಿಕ್ ಇದೆ, ಅಂದರೆ ಮಗು ತಿರುಗಿದೆ, ತಲೆ ಕೆಳಗಡೆ ಬರಬೇಕಲ್ವ, ಆ ಥರ ಆಗಿದೆ. ಸೊ ಅದಕ್ಕೋಸ್ಕರ ಮೂಮೆಂಟ್ ಗೊತ್ತಾಗ್ತಿದೆಯಾ ಏನೋ ನನಗೆ ಗೊತ್ತಿಲ್ಲ. ಬಟ್ ಲಿರಿಷಾದಂತೂ ನಂಗೆ ಅಷ್ಟೊಂದು ಮೂಮೆಂಟ್ಸು ಗೊತ್ತಾಗ್ತಿರ್ಲಿಲ್ಲ. ಈ ಮಗು ಈಗಲೇ ಇಷ್ಟು ಆಟ ಆಡುತ್ತೆ, ಇನ್ನು 9 ಮಂತ್ಸ್ ಅಷ್ಟರಲ್ಲಿ ಏನಾಗುತ್ತೋ ನಂಗೆ ಗೊತ್ತಿಲ್ಲ, ಅಷ್ಟು ಕಾಟ ಕೊಡುತ್ತೋ ನನಗೆ. ಬಟ್ ಲಿರಿಷಾ ಅಂತೂ ಸ್ವಲ್ಪ ಅಷ್ಟೊಂದು ಏನು ಓಡಾಡ್ತಿರ್ಲಿಲ್ಲ. ಅವಳು ಬ್ರೀಚ್ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ನಂಗೆ ಅಷ್ಟು ಮೂಮೆಂಟ್ಸ್ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಮೂಮೆಂಟ್ಸ್ ಗೊತ್ತಾಗ್ತಾ ಇದೆ. ಈಗಂತೂ ಫಸ್ಟು ನನಗೆ ಮಾತ್ರ ಗೊತ್ತಾಗ್ಬಿಡ್ತಿತ್ತು ಮೂಮೆಂಟ್ಸ್ ಆಗೋದು. ಈಗ ಹೊಟ್ಟೆನೇ ಕುಣಿತಾ ಇರುತ್ತೆ. ನನ್ನ ಹಸ್ಬೆಂಡಿಗೆ ತೋರಿಸ್ತಾ ಇರ್ತೀನಿ, ನೋಡಿ ಹೆಂಗೆ ಓಡಾಡ್ತಿದೆ ಅಂತ ಹೇಳ್ತೀನಿ. ಹಾಗೆ ಅವ್ರಿಗೆ ಹೇಳ್ತಿರ್ತೀನಿ, ಇದೇ ನಮ್ಮದು ಸೆಕೆಂಡ್ ಬೇಬಿ, ಲಾಸ್ಟ್ ಬೇಬಿ. ಇದೆಲ್ಲ ಮೂಮೆಂಟ್ಸ್ ಎಲ್ಲ ನೀವು ಈಗ ಏನಾದರೂ ಅದೆಲ್ಲ ಏನಾದರೂ ಚೆರಿಷ್ ಆಗುತ್ತಲ್ಲ, ಮುಂದೆ ಇದೆಲ್ಲ ನೆನೆಸ್ಕೊಂಡ್ರೆ ಖುಷಿಯಾಗುತ್ತಲ್ವ. ಈಗಲೇ ಇದೊಂದೇ ಲಾಸ್ಟ್ ನಮಗೆ. ಸೊ ಈಗೆಲ್ಲ ಏನೆಲ್ಲ ಬೇಕೋ ಅದೆಲ್ಲ ನೀನು ಪ್ರೀತಿ ತೋರಿಸ್ಕೊ. ಮತ್ತು ಬೇಬಿ ಮಂಪೆಲ್ಲ ಮುಟ್ಟೋ ಹೋಗಿದ್ರೆ, ಮಗುನ ಆಟ ಆಡಿಸೋಗಿದ್ರೆ, ಹೊಟ್ಟೆ ಒಳಗಡೆ ಎಲ್ಲ ಇರುತ್ತಲ್ವ ಮಗು, ಆ ಥರ ಫೀಲಿಂಗ್ ಇರುತ್ತೆ ಅಲ್ವಾ, ಆ ಥರ ಏನಾದರೂ ನೀನು ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಈಗಲೇ ಎಲ್ಲ ಮುಗಿಸ್ಕೊಂಬಿಡಿ ಅಂತ ಹೇಳ್ತಾ ಇರ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಲೈಫ್ ಟೈಮ್ ಮೆಮೊರಿ. ಇದು ಪದೇ ಆಗಲ್ಲ. ಒಂದು ಹೊಸ ಬಟ್ಟೆ ಅಂದರೆ ಮತ್ತೆ ತೊಗೊಂಬಿಡ್ಬೋದು, ಬಟ್ ಇನ್ನೊಂದು ಮಗು ಅದೆಲ್ಲ ಆಗಲ್ಲ. ಅವೆಲ್ಲ ಒಂದಷ್ಟು ಕೆಲವೇ ಒಂದು ಕ್ಷಣಗಳಿಗೆ ಸೀಮಿತ ಆಗಿರುತ್ತೆ. ಹಾಗಾಗಿ ನಾನಂತೂ ಇದೊಂದು ಬೇಬಿ ಮೂಮೆಂಟ್ಸ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಸಂಜೆ ಅಡುಗೆ ರುಟೀನ್ ಜೊತೆಗೆ ನಿಮ್ಮ ಜೊತೆ ವ್ಲಾಗ್ನ ಹಾಗೆಯೇ ಶೇರ್ ಮಾಡ್ತಾಯಿದ್ದೀನಿ. ಸೊ ಮೂಮೆಂಟ್ಸ್ ಯಾವ ಸೈಡ್ ಜಾಸ್ತಿ ಇದೆ ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಂದರೆ ಇನ್ನೂ ಅಬ್ಸರ್ವ್ ಮಾಡ್ತಾಯಿದ್ದೀನಿ ನಾನು ಯಾವ ಕಡೆ ಇದೆ ಏನು ಎತ್ತ ಅಂತ. ಲಿರಿಷಾ ಅಂತೂ ಅವಳು ನನಗೆ ಬಲಗಡೆನೇ ಇದ್ಲು. ನಂದು ಬಲಗಡೆ ಹಿಂಗೆ ಕೈಲಿ ಮುಟ್ಟಿದ್ರೆ ಇಷ್ಟುದ್ದ ಏನೋ ಬೆನ್ನೋ ಏನೋ ಸಿಕ್ತಿತ್ತು ನನಗೆ ಅಷ್ಟೇ. ಬಟ್ ಲೆಫ್ಟ್ ಸೈಡ್ ನಾನು ಹಾಗೆ ಮುಟ್ಟಿದ್ರೆ ಸ್ವಲ್ಪ ಬಲೂನ್ ಥರ ಒಳಗಡೆ ಸ್ಪಾಂಜಿ ಥರ ಒಳಗಡೆ ಹೋಗ್ತಿತ್ತು. ಅವಳು ಫುಲ್ ಇದ್ದಿದ್ದೆ ಬಲಗಡೆ ನನ್ನ ಡೆಲಿವರಿವರೆಗೂ. ಅವಳು ತಿರುಗೂ ಇರಲಿಲ್ಲ, ಮತ್ತು ಅಲ್ಲೇ ಆಟ ಆಡ್ತಿದ್ಲು ಅನಿಸುತ್ತೆ. ಅಷ್ಟು ಮೂಮೆಂಟ್ಸ್ ಗೊತ್ತಾಗ್ತಿತ್ತು. ಬಟ್ ನನಗೆ ಅಷ್ಟು ಈ ಮಗುಗಾಗೋಷ್ಟು ಫೀಲ್ ಅದರಲ್ಲಿ ಆಗ್ತಿರ್ಲಿಲ್ಲ ಲಿರಿಷಾ ಮಗು ಇದ್ದಾಗ. ಸೊ ಇದರಲ್ಲಿ ಇಷ್ಟೊಂದು ಚೆನ್ನಾಗಿ ನನಗೆ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಿದೆ. ಹಾಗೆಯೇ ಈಗಂತೂ ನೈಟೆಲ್ಲ ಶುರು ಮಾಡ್ಕೊಂಡ್ಬಿಡ್ತಿದೆ. ನಿದ್ದೆಯಿಂದ ಎಚ್ಚರನೇ ಆಗಿಬಿಡುತ್ತೆ, ಅಷ್ಟು ಮೂಮೆಂಟ್ಸ್ ಮಾಡ್ತಾ ಇರುತ್ತೆ. ಸೊ ನಾನು ಅದೇ ಅಂತಿರ್ತೀನಿ, ಇದು 6 ತಿಂಗಳಿಗೆ ಇಷ್ಟು ಆಟ ಆಡ್ತಿದ್ದೆ, ಇನ್ನು 9 ತಿಂಗಳಾಗುವಷ್ಟರಲ್ಲಿ ನನಗೆ ಏನೇನು ಕಾಟ ಕೊಡುತ್ತೋ ಇದು ಅಂತ ಅಂದ್ಕೊಳ್ತಿರ್ತೀನಿ. ಎನಿವೇ ಈಗ ಸಂಜೆ ಲಿರಿಷಾ ಬಂದಳು ಸ್ಕೂಲಿಂದ. ನಾನು ಗೆಜ್ಜೆ ಸೌಂಡ್ ಆಯ್ತು ಅಂತ ಹೊರಗಡೆ ಹೋದೆ. ಅಷ್ಟರಲ್ಲಿ ನನ್ನ ತಂಗಿ ಮತ್ತು ತಂಗಿ ಮಗ ಅಪ್ಪ ಎಲ್ಲ ಬಂದಿದ್ದರು. ಸೊ ಅವ್ರು ಬಂದಮೇಲೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಆಯಿತು. ಬೇಗನೆ ಅಡುಗೆನೂ ಕೂಡ ಮಾಡ್ತಾಯಿದ್ದೆ. ಸಂಜೆ ಆಗ್ತಾ ಬೋರಿಂಗ್ ನನಗೆ ಸ್ವಲ್ಪ ಅಡುಗೆ ಮಾಡೋದಕ್ಕೆ. ಹಾಗಾಗಿ ಬೇಗನೆ ಸ್ವಲ್ಪ ಅಡುಗೆ ಮಾಡಿಬಿಡೋಣ ಅಂಥೇಳಿ ಮಾಡಿಕೊಂಡೆ. ಸಾಂಬಾರಿಗೆ ಒಂದು ಒಗ್ಗರಣೆಗೆ ಹಾಕ್ಕೊಬೇಕಿತ್ತು. ಮೂಲಂಗಿ ಸಾರು ಜಸ್ಟ್ ಹಾಗೆಯೇ ಬೇಯಿಸೋದಕ್ಕೆ ಇಟ್ಟಿದ್ದೆ. ಕೊನೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಹಾಗೆಯೇ ಏನು ವಿಷಯ ಶೇರ್ ಮಾಡ್ತೀನೋ ಗೊತ್ತಿಲ್ಲ, ಸಾಧ್ಯ ಆದಷ್ಟು ಡೈಲಿ ನಾನು ವ್ಲಾಗ್ಸ್ ಹಾಕೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಇವಾಗಂತೂ ವೀಡಿಯೋಸ್ ಮಾಡಿ ಎಡಿಟ್ ಮಾಡಿ ಇದೇ ಆಗ್ತಿದೆ. ದಿನಕ್ಕೆ ಒಂದು ಸಲನಾದರೂ ಎಡಿಟಿಂಗ್ ಮಾಡ್ತಾ ಕೂತಿರ್ತೀನಿ. ಸೊ ನನ್ನ ಎಫರ್ಟ್ಸ್ಗೆ ಅಷ್ಟು ಫಲ ಸಿಗ್ತಾ ಇಲ್ಲ. ನೋಡೋಣ, ನನಗೆ ನೆಕ್ಸ್ಟ್ ಆದರೂ ವ್ಯೂಸ್ ಜಾಸ್ತಿ ಬರುತ್ತೇನೋ ಅನ್ನೋದೊಂದು ಖುಷಿ. ಅಂದರೆ ಏನಂತಾರೆ ಅದಕ್ಕೆ, ಒಂದು
ಕಾತುರದಿಂದ ಕಾಯ್ತಾ ಇದ್ದೀನಿ ವ್ಯೂಸ್ ಚೆನ್ನಾಗಾಗಲಿ ಅಂತ. ಸೊ ನೀವು ಆದಷ್ಟು ವಿಡಿಯೋನ ಶೇರ್ ಮಾಡಿ ನನ್ನ ವೀಡಿಯೋಸ್ ಹೇಗೆ ಬರ್ತಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ರಿವ್ಯೂ ಏನಾದರೂ ಕೊಡ್ತಾರೆ ಮಧ್ಯೆ ಅಲ್ವಾ, ಇವ್ರ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆಯಾ ಹೇಗೆ ಅಂತ. ಸೊ ಅದರಲ್ಲೂ ಕೂಡ ಇನ್ಫಾರ್ಮೇಟಿವ್ ಅಂತ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಡಿನ್ನರ್ಗೆ ಮೂಲಂಗಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಬೇಬಿ ಮೂಮೆಂಟ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನಿಮಗೆ ಯಾರಿಗಾದರೂ ಏನು ಫೀಲ್ ಆಗ್ತಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.